ಪ್ರಿಯ ವೀಕ್ಷಕರೇ, ಇಡೀ ದೇಶವೇ 500 ವರ್ಷಗಳಿಂದ ಕಾಯ್ತಾ ಇದ್ದ ಸುದಿನ ಇಂದು ಬಂದೇ ಬಿಡ್ತು. ಮರ್ಯಾದಾ ಪುರುಷೋತ್ತಮ ಶ್ರೀರಾಮನ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮ ಅತ್ತ ಅಯೋಧ್ಯೆಯಲ್ಲಿ ನಿರ್ವಿಘ್ನವಾಗಿ ನೆರವೇರಿದೆ. ಇತ್ತ ರಾಜ್ಯದಲ್ಲಿ ಈ ವಿಚಾರ ಕಾಂಗ್ರೆಸ್ಸಿಗರು ಹಾಗೂ ಬಿಜೆಪಿಗರ ನಡುವಿನ ರಾಜಕೀಯ ತಿಕ್ಕಾಟಕ್ಕೂ ಕಾರಣವಾಗಿದ್ದು, ಮರ್ಯಾದಾ ಪುರುಷೋತ್ತಮ ಶ್ರೀರಾಮ ಭಕ್ತಿಯ ಸಂಕೇತವಾಗುವ ಬದಲು ರಾಜಕೀಯ ದಾಳಕ್ಕೆ ಬಳಕೆಯಾಗ್ತಾ ಇರೋದು ಕೂಡ ಅನೇಕ ಭಕ್ತರಿಗೆ ಒಳಗೊಳಗೆ ಇರುಸು ಮುರುಸು ಉಂಟು ಮಾಡಿದೆ. ಅದೇನೇ ಇರಲಿ, ಪರ ವಿರೋಧಗಳ ನಡುವೆ ಶ್ರೀರಾಮ ಅಯೋಧ್ಯೆಯಲ್ಲಿ ವಿರಾಜಮಾನನಾಗಿ ಪ್ರತಿಷ್ಠಾಪನೆಗೊಂಡಿದ್ದು, ತುಮಕೂರಿನ ಮಧುಗಿರಿ ತಾಲೂಕಿನ ಆಂಧ್ರ ಗಡಿ ಭಾಗದ ಕಿತ್ತಗಳ್ಳಿ ಗ್ರಾಮದಲ್ಲಿ ಈ ಕ್ಷೇತ್ರದ ಶಾಸಕ ಸಹಕಾರ ಸಚಿವ ಕೆಎನ್ ರಾಜಣ್ಣ ಕೂಡ ಇಂದು ತಾವೇ ನಿರ್ಮಾಣ ಮಾಡಿದ್ದ ಶ್ರೀರಾಮನ ದೇವಸ್ಥಾನದಲ್ಲಿ ಸಕುಟುಂಬ ಸಮೇತರಾಗಿ ವಿಶೇಷ ಪೂಜೆ ಸಲ್ಲಿಸುವ ಮೂಲಕ ನಾವು ಕೂಡ ರಾಮನ ಭಕ್ತರೇ ಅನ್ನೋದನ್ನ ಸಾರಿ ಹೇಳಿದ್ದಾರೆ. ಈ ದೇವಸ್ಥಾನದಲ್ಲಿ ವಿಶೇಷ ಪೂಜೆ ಕಾರ್ಯ ಇದ್ದಿದ್ರಿಂದ ಸುತ್ತಮುತ್ತಲ ಸಾವಿರಾರು ಭಕ್ತರು ಭಗವಂತನ ಕೃಪೆಗೆ ಪಾತ್ರರಾದರು. ವಿಶೇಷ ಪೂಜೆ ಹೇಗೆ ಅದ್ದೂರಿಯಾಗಿ ನೆರವೇರಿತು ಅನ್ನೋದನ್ನ ನೀವು ಒಮ್ಮೆ ನೋಡಿ.
ಯಾವತ್ತು ವಿರುದ್ಧ ಇದ್ದೀವಿ ಹೇಳಿ, ಯಾವತ್ತು ವಿರುದ್ಧ ಇಲ್ಲ. ನಾವು ಆಸ್ತಿಕನೇ ಹೊರತು ನಾಸ್ತಿಕ. ರಾಮನ ಪೂಜೆ ಮಾಡ್ಬೋದು, ಇನ್ನೊಬ್ಬರ ಪೂಜೆ ಮಾಡ್ಬೋದು. ಇವತ್ತು ನಾನು ಗಳಿಗೆ ಈ ದೇವಸ್ಥಾನ 2004ರಲ್ಲಿ ನಾವು ನಮ್ಮ ಎಲ್ಲ ಸೇರಿಸಿ ದೇವಸ್ಥಾನವನ್ನು ಕಳಿಸಿದಂಥದ್ದು ಶ್ರೀರಾಮ. ಇದು ಇಲ್ಲಿ ಬಹಳ ಸುಮಾರು 25-30 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇವತ್ತಾದ್ರೆ ಒಂದು ಗಂಟೆ ಹೇಳ್ಕೋಬೋದು. ಅದರಿಂದ ರಾಮನ ಭಕ್ತಿ ಇಲ್ಲ, ನಾವು ರಾಮನ ವಿರೋಧಿಗಳು ಅಂತ ಬಣ್ಣಿಸ್ತಕ್ಕಂಥದ್ದು ಸರಿಯಾದಂಥದ್ದಲ್ಲ. ಆದರೆ ರಾಮ ಎಲ್ಲಿದ್ದಾನೆ, ಹೇಗಿದ್ದಾನೆ ಅಂತಕ್ಕಂಥದ್ದು ಚರ್ಚೆ ನಡೀತಾ ಇದೆ. ಅದಕ್ಕೋಸ್ಕರ ನಾನು ಏನು ನಮ್ಮ ಶಂಕರಾಚಾರ್ಯ ಮಠದ ಗುರುಗಳು ಏನೇನು ಹೇಳಿದ್ದಾರೆ ಅದಕ್ಕೆ ನನ್ನ ಸಹಮತಿ ಇದೆ. ಅದರಲ್ಲಿ ಎರಡನೇ ಮಾತಿಲ್ಲ. ಏಕೆಂದರೆ ಯಾವತ್ತೂ ಕೂಡ ಒಂದು ದೇವಸ್ಥಾನದಲ್ಲಿ ಆಗಲಿ ಒಂದು ವಿಗ್ರಹ ಯಾವುದಾದ್ರೂ ಲೋಪ ಇದ್ದರೆ ಅದು ಪೂಜಾರ್ಹ ಅಲ್ಲ ಅಂತಕ್ಕಂಥದ್ದು ನಮ್ಮ ಎಲ್ಲ ಪುರಾಣಗಳಲ್ಲಿ ನಮ್ಮೆಲ್ಲ ಇತಿಹಾಸಗಳು ಕೂಡ ಇನ್ನೂ ಒಂದು ವರ್ಷ ಆದರೂ ದೇವಸ್ಥಾನ ಮುಗಿದಿಲ್ಲ. ಈ ದೇವಸ್ಥಾನನ ಮಾಡ್ತಕ್ಕಂಥದ್ದು ಈಗಲೇ ತರಾತುರಿನಲ್ಲಿ ಎಲೆಕ್ಷನ್ ದೃಷ್ಟಿಯಿಂದ ಮಾಡ್ತಕ್ಕಂಥದ್ದು ಸರಿಯಾದಲ್ಲ ಅಂತ ನಾನೆಲ್ಲ ಹೇಳೋದು. ಶಂಕರಾಚಾರ್ಯ ಮಠದ ಗುರುಗಳು ಹೇಳಿದ್ದಾರೆ. ಮತ್ತು ಕೇರಳದಲ್ಲಿ ಯಾರೆಲ್ಲ ಬಾಬ್ರಿ ಮಸೀದಿಯ ಭೂಮಿಗೋಸ್ಕರ ಸುಪ್ರೀಂ ಕೋರ್ಟ್ನಲ್ಲಿ ಹೋರಾಟ ಮಾಡಿದಂಥ ಹಿಂದೂ ಪರಿಷತ್ತವರು ಏನಿದ್ರು ಅವರು ಕೂಡ ಅದನ್ನೇ ಹೇಳಿದ್ದಾರೆ. ನಾನು ಕೂಡ ಅದನ್ನೇ ಹೇಳ್ತಾ ಇದ್ದೀನಿ. ಭಾಳ ಜನ ನಾವು ಹೇಳೋದು ಸರಿ ಇಲ್ಲ ಅಂತ ಹೇಳ್ಬೋದು. ಆದರೆ ಅವರು ಶಂಕರಾಚಾರ್ಯ ಪೀಠದ ಗುರುಗಳಿಗೆ ಅವರಿಗೆ ಈ ಆಧ್ಯಾತ್ಮದ ಬಗ್ಗೆ ಪೂರ್ಣವಾದ ತಿಳುವಳಿಕೆ ಇಲ್ಲ ಅಂತ ನಾವು ಹೇಳೋಕ್ಕಾಗ್ತದೆ. ಅಥವಾ ವಿಶ್ವ ಹಿಂದೂ ಪರಿಷತ್ತಿನ ಮಂಗಳೂರಿನ ಶಾಖೆಯ ಅವರು ಶರ್ಮಾ ಆತನೇ ಹೋರಾಟ ಮಾಡಿದವರು ಜಾಗಕ್ಕೋಸ್ಕರ ಸುಪ್ರೀಂ ಕೋರ್ಟ್ನಲ್ಲಿ ತಾವೇ ಉಳಿದವರು. ಅವ್ರಿಗೂ ಒಂದು ಇನ್ವಿಟೇಷನ್ ಇಲ್ಲ, ಏನಿಲ್ಲ, ತರಾತುರಿನಲ್ಲಿ ಮಾಡ್ತಕ್ಕಂಥದ್ದು ಯಾವುದೇ ಆಗಲಿ, ಒಂದು ರೀತಿಯ ದೇವಸ್ಥಾನ ಆಗಲಿ ವಿಗ್ರಹ ಆಗಲಿ ಯಾವುದಾದ್ರೂ ಕೂಡ ಅದು ಪೂರ್ಣ ಆಗಿಲ್ಲದೆ ಇದ್ದರೆ, ಅದರಲ್ಲಿ ಏನಾದರೂ ಅಪೂರ್ಣ ಆಗಿರ್ತಕ್ಕಂಥ ಇದ್ದರೆ ಅದು ಪೂಜಾರ್ಹ ಅಲ್ಲ ಅಂತಕ್ಕಂಥದ್ದನ್ನು ನಮ್ಮ ಎಲ್ಲ ಪುರಾಣಗಳಲ್ಲಿ ನಾವು ನೋಡಿದ್ವಿ. ಆದ್ದರಿಂದ ಅವರು ಶಂಕರಾಚಾರ್ಯ ಮಠದವ್ರು ಹೇಳಿರ್ತಕ್ಕಂಥದ್ದು, ವಿಶ್ವ ಹಿಂದೂ ಪರಿಷತ್ತಿನ ಪದಾಧಿಕಾರಿಗಳು ಹೇಳಿರ್ತಕ್ಕಂಥದ್ದು ಅದನ್ನೆಲ್ಲರೂ ಕೂಡ ನಾವೆಲ್ಲ ಯೋಚನೆ ಮಾಡಬೇಕು. ಅವರೇ ಸುಮ್ಮನೆ ಹೇಳೋದು. ಅದರಿಂದ ಇದು ರಾಜಕೀಯದ ರಾಮನ್ ಮಾಡಲ್ಪಟ್ಟಿದ್ದಾರೆ. ಅವತ್ತು ನಿಜವಾದಂಥ ದಶರಥ ರಾಮನ್ ಮಾಡಬೇಕು. ರಾಜಕೀಯದ ಮೋದಿ ರಾಮನ್ ಮಾಡೋದಲ್ಲ. ಮೋದಿ ರಾಮನ್ ಅದರಿಂದ ಅದಕ್ಕೆಲ್ಲ ನಾನು ಮೂಲಕ್ಕೆ ಹೋಗೋದಿಲ್ಲ. ಆದಾಗ್ಯೂ ಕೂಡ ಶ್ರೀರಾಮನ ಈ ದೇಶಕ್ಕೆ ರಾಮರಾಜ್ಯದ ಕಲ್ಪನೆಯನ್ನು ಶ್ರೀರಾಮನ್ ಮಹಾತ್ಮ ಗಾಂಧಿ ಅವರಿಗೆ ಕೊಂಡೊಡೋದಾಗ ಅವ್ರು ಏನು ಹೇಳಿದ್ರು, ಹೇ ರಾಮ ಅಂತ ಹೇಳಿದ್ರೆ ಹೊರತು ಅವ್ರು ಇನ್ನೇನು ಮತ್ತೇನು ಹೇಳಿಲ್ಲ. ಆದರೆ ನಾವು ಮಹಾತ್ಮ ಗಾಂಧಿಯವರು ಪೂಜಿಸ್ತಕ್ಕಂಥ ರಾಮ ಏನಿದ್ದಾರೆ ಅವನ ಭಕ್ತರು. ಸರ್ವಂತರ್ಯಾಮಿ ಸರ್ವವ್ಯಾಪಿ ಎಲ್ರಿಗೂ ಬೇಕಿರೋದು. ಏನಿದೆ ನಾನು ನೋಡು, ನಾನು ಅವಕ್ಕೆಲ್ಲ ಹೆದರಿಕೆ ಅನ್ನೋದೇ ನನ್ನ ಡಿಕ್ಷನರಿದಲ್ಲಿ ಇಲ್ಲ. ಗೊತ್ತಾಯ್ತು. ಅದಕ್ಕೆ ಕಂಟ್ರೋಲ್ ಮಾಡಿಲ್ಲ. ಸರ್, ಮೋದಿ ಅವರಿಗೆ ರಾಮ ವರ ಆಗ್ತಾನೆ ಶಾಪ ಆಗ್ತಾನೆ ಸರ್? ಅದು ರಾಮ ನೋಡಿ, ನಾವು ದೇವರನ್ನು ಪೂಜೆ ಮಾಡುವಾಗ ನಿಷ್ಕಳಂಕ ಮನಸ್ಸಿನಿಂದ ಪರಿಶುದ್ಧತೆಯಿಂದ ಪೂಜೆ ಮಾಡಿದಾಗ ಮಾತ್ರ ಪೂಜೆಗೆ ಅರ್ಹತೆ ಅಷ್ಟೇ. ಸ್ವಾರ್ಥ ಇಟ್ಕೊಂಡು ನಾವೇನೇ ಮಾಡಿದ್ರು ಕೂಡ ಅದಕ್ಕೆ ಪ್ರತಿಫಲ ಭಗವಂತ ದಯಪಾಲಿಸಲ್ಲ ಅಂತಕ್ಕಂಥದ್ದು ಹಿಂದಿನಿಂದಲೂ ಕೂಡ ಇತಿಹಾಸದಲ್ಲಿ ನಾವೆಲ್ಲ ನೋಡಿದ್ದೀವಿ. ಗೊತ್ತಾಯ್ತಾ? ಅದರಿಂದ ನಾವು ರಾಮನ ಎಲ್ಲ ಜನರು ಭಕ್ತ. ರಾಮರಾಜ್ಯದ ಕಲ್ಪನೆ ನಾವು ಎಲ್ಲ ಧರ್ಮದವರು ಒಂದೇ. ಅವ್ರವ್ರ ಧರ್ಮ ಅವ್ರಿಗೆ ಹೆಚ್ಚಿದ್ದು. ಅದು ಯಾವುದೇ ಧರ್ಮ ಇನ್ನೊಂದು ಧರ್ಮ ದ್ವೇಷ ಮಾಡಬೇಕು ಅಂತಕ್ಕಂಥದ್ದು ಯಾವ ಧರ್ಮದಲ್ಲೂ ಬರೆದಿಲ್ಲ. ಇಸ್ಲಾಂ ಧರ್ಮ ಇರಲಿ, ಕ್ರಿಶ್ಚಿಯನ್ ಧರ್ಮ ಇರಲಿ, ಸಿಖ್ ಧರ್ಮ ಇರಲಿ, ಪಾರ್ಸಿ ಇರಲಿ, ಹಿಂದೂ ಇರಲಿ, ಎಲ್ಲವೂ ಅಷ್ಟೇ. ಆದರೆ ರಾಮರಾಜ್ಯದ ಕಲ್ಪನೆ ಏನಪ್ಪ ಅಂದರೆ ಮಾನವ ಧರ್ಮಕ್ಕೆ ಅವರು ಎಡೆ ಮಾಡ್ತಕ್ಕಂಥದ್ದು. ಇವೆಲ್ಲ ಧರ್ಮಗಳು ಧರ್ಮದ ಆಧಾರದ ಮೇಲೆ ನಮ್ಮ ರಿಲಿಜಿಯನ್ ಏನಿದೆ ಅಂತ ನಾವು ಕರೀತೀವಿ, ಅದ್ರ ಮೇಲೆ ಬರ್ತಕ್ಕಂಥ. ಆದರೆ ಮಾನವ ಧರ್ಮ ಎಲ್ಲ ಧರ್ಮಕ್ಕಿಂತ ಶ್ರೇಷ್ಠವಾದಂಥ ಧರ್ಮ. ಆ ಧರ್ಮವನ್ನು ನಾವು
ಕಾಣಬೇಕು ಅಂತಕ್ಕಂಥದ್ದೇ ರಾಮರಾಜ್ಯದ ಕಲ್ಪನೆಯಿಂದ ಇರಲಿ ಅಂತಕ್ಕಂಥದ್ದು ನಮ್ಮ ಪ್ರಾರ್ಥನೆ. ನಿಮ್ದೇನ್ ಕೌಂಟರ್ ಅಲ್ಲ ಸರ್ ಇದು? ಈ ಪೂಜೆ ಬಿಜೆಪಿಗೆ ಏನ್ ಕೌಂಟರ್ ಅಲ್ಲ ಇದು. ಕೌಂಟರ್ ಯಾಕೆ ಮಾಡಕ್ ಹೋಗುತ್ತೆ? ನಮ್ಗೆ ಬಿಜೆಪಿ ಅವರು ಪೂಜೆ ಮಾಡಿಸ್ತಾವ್ರೆ. ನಮ್ಮ ಆತ್ಮ ಶುದ್ಧಿಯಿಂದ ನಿಷ್ಕಲಂಕ ಮನಸ್ಸಿನಿಂದ ನಮ್ಮ ಸ್ವಯಂ ಆಗಿ ನಾವು ಮಾಡ್ತಕ್ಕಂಥ ಪೂಜಾ ಕಾರ್ಯ ಇವತ್ತೇ ಮಾಡಿರೋದು. ಇವತ್ತು ಅವ್ರ್ಯಾರೋ ಪಂಡಿತರು ನಮ್ಮ ಕರ್ನಾಟಕದವರೇ ಫಿಕ್ಸ್ ಮಾಡೋದು 12 ಗಂಟೆ ನಂತರ ಬಹಳ ಪ್ರಾಶಸ್ತ್ಯವಾಗಿದೆ. ನಾವು 12 ಗಂಟೆಗೆ ಒಂದು ಪೂಜೆ ಮಾಡೋಣ. ದೇಶಕ್ಕೆ ಒಳ್ಳೇದಾಗಲಿ, ಜನರಿಗೆ ಒಳ್ಳೇದಾಗಲಿ, ಎಲ್ಲ ಧರ್ಮದವರು ಕೂಡ ನೆಮ್ಮದಿಯ ಜೀವನವನ್ನು ಮಾಡುವಂಥ ವಾತಾವರಣ ನಮ್ಮ ರಾಷ್ಟ್ರದಲ್ಲಿ ರಾಜ್ಯದಲ್ಲಿ ಬರಲಿ ಅಂತಕ್ಕಂಥ ಪ್ರಾರ್ಥನೆ ಜಾಗರಿ ಪಟ್ಟಿದ್ದೀವಿ. ನೋಡಿ, ನಾವು ಎಲ್ಲಿ ನಮ್ಮ ದೇವರು ಅಂತ ಹೇಳಿ ನಮ್ಮ ಮನಸ್ಥಿತಿಯಿಂದ ನಾವು ಪೂಜೆ ಮಾಡ್ತೀವಿ, ಅಲ್ಲಿ ದೇವ್ರು ಕಾಡ್ತೀವಿ. ನಾನು ಭಾಳ ಸರಿ ಹೇಳಿದ್ದೀನಿ, ನೀವೆಲ್ಲ ಗಮನಿಸಿದ್ದೀರಲ್ಲ ಗೊತ್ತಿಲ್ಲ. ನಾವೆಲ್ಲ ಬೇಸಾಯ ಮಾಡೋರು. ಸಗಲಿಗೆ ಗರಿಕೆ ಇಟ್ಬಿಟ್ಟು ಪಕ್ಕದಲ್ಲಿ ಬೆಂಚ್ಕಲ್ಲಿ ಇಟ್ಬಿಟ್ಟು ನಾವು ಬೆನಕ ಅಂತ ಹೇಳಿ ಪೂಜೆ ಮಾಡಿದ್ದೀವಿ. ಹಂಗನ್ಬಿಟ್ಟು ಈಗಿನ ಹುಡುಗರೆಲ್ಲ ಬಂದು ಏನಪ್ಪ ರಾಜನ ಕಲ್ಕತ್ತಾಗ ಸಗಣಿ ಪೂಜೆ ಮಾಡ್ತಾವೆ ಅಂದ್ಬಿಟ್ಟು ಅಂದರೆ ನಾನು ಹೇಳೋದು ನಮ್ಮ ನಂಬಿಕೆ. ಎಲ್ಲಿ ದೇವರಿದ್ದಾನೋ ಅಲ್ಲಿ ದೇವರಿದ್ದಾನೆ, ದೇವರಿಲ್ಲ ಅಂತ ಇಲ್ಲವೇ ಇಲ್ಲ. ಶ್ರೀರಾಮ ದೇವಸ್ಥಾನದಲ್ಲಿ ಪೂಜೆಯಲ್ಲಿ ಭಾಗಿಯಾದ ಸಚಿವರು ಬಳಿಕ ಪಕ್ಕದಲ್ಲೇ ಇದ್ದ ಹನುಮಾನ ದೇವಸ್ಥಾನಕ್ಕೂ ಭೇಟಿ ನೀಡಿ ವಿಶೇಷ ಪೂಜೆ ಸಲ್ಲಿಸಿದರು. ಒಟ್ಟಾರೆ ಸಂಸತ್ ಚುನಾವಣೆ ವೇಳೆ ಶ್ರೀರಾಮ ರಾಜಕೀಯ ಪಕ್ಷಗಳ ದಾಳವಾಗಿ ಬಳಕೆಯಾಗ್ತಿರೋದಂತೂ ಸತ್ಯ. ಆದರೆ ಶ್ರೀರಾಮನ ಆಶೀರ್ವಾದ ಯಾರ ಮೇಲೆ ಇರಲಿದೆ ಅನ್ನೋದನ್ನ ಪ್ರಜಾಪ್ರಭುತ್ವದ ವಾರಸುದಾರ ಮತದಾರ ನಿರ್ಣಯಿಸಲಿದ್ದಾನೆ ಅನ್ನೋದು ಕೂಡ ಅಷ್ಟೇ ಸತ್ಯ. ಬ್ಯೂರೋ ರಿಪೋರ್ಟ್, ಬೆಳಗೆರೆ ನ್ಯೂಸ್.